ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಗೆಲ್ಲ ಇಂದಿನ ವಿಶೇಷ ಸಂಚಿಕೆಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ವಿಶ್ವಗುರು ಬಸವಣ್ಣನವರು ಪರಮಾತ್ಮನ ಕರುಣೆಯ ಕಂದರಾಗಿ ಅವತರಿಸಿ ಲೋಕಕ್ಕೆ ಹೊಸ ಧರ್ಮವನ್ನ ಕೊಟ್ರು. ಬಸವಣ್ಣ ಜನಿಸಿದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಬಸವ ಬಸವೇಶ್ವರ ಒಬ್ಬ ದಾರ್ಶನಿಕ ಮತ್ತು ಸಮಾಜ ಸುಧಾರಕ. ಅವನು ತನ್ನ ಕಾಲದ ಸಾಮಾಜಿಕ ಅನಿಷ್ಟಗಳಾದ ಜಾತಿ ವ್ಯವಸ್ಥೆ ಮತ್ತು ಹಿಂದೂ ಧರ್ಮದ ಆಚರಣೆಗಳ ವಿರುದ್ಧ ಹೋರಾಡಿದ. ಅವರ ಬೋಧನೆಗಳು ಮತ್ತು ತತ್ವಶಾಸ್ತ್ರವು ಎಲ್ಲ ಗಡಿಗಳನ್ನೂ ಮೀರಿದೆ, ಸಾರ್ವತ್ರಿಕ ಶಾಶ್ವತವನ್ನ ತಿಳಿಸುತ್ತದೆ. ಬಸವ ಮಹಾನ್ ಮಾನವತಾವಾದಿ. ಅವರು ಹೊಸ ಜೀವನ ವಿಧಾನವನ್ನ ಪ್ರತಿಪಾದಿಸಿದ್ರು. ಇದರಲ್ಲಿ ದೈವಿಕ ಅನುಭವವು ಜೀವನದ ಕೇಂದ್ರವಾಗಿದೆ. ಅಲ್ಲಿ ಜಾತಿ, ಲಿಂಗ ಮತ್ತು ಸಾಮಾಜಿಕ ಭೇದಗಳಿಗೆ ಯಾವುದೇ ವಿಶೇಷ ಮಹತ್ವವಿಲ್ಲ. ಅವರ ಚಳವಳಿಯ ಮೂಲಾಧಾರವು ಭಗವಂತ ಶಿವ ಎಂದು ಗುರುತಿಸಲ್ಪಟ್ಟ ಸಂಪೂರ್ಣ ಮತ್ತು ಸಾರ್ವತ್ರಿಕ ಸರ್ವೋಚ್ಚ ಸ್ವಯಂ ಎಂದು ದೇವರಲ್ಲಿ ದೃಢವಾದ ಏಕದೇವತಾವಾದ ಸಾಮಾಜಿಕ ಸ್ಥಿತಿಯನ್ನ ಲೆಕ್ಕಿಸದೆ ಎಲ್ಲ ವೈಯಕ್ತಿಕ ಜೀವಿಗಳ ಸಮಾನತೆ ಸಾರಿದ ಏಕೈಕ ವ್ಯಕ್ತಿ. 12 ವರ್ಷಗಳ ಕಾಲ ಕೂಡಲ ಸಂಗಮದ ಅಂದಿನ ಶೈವ ಭದ್ರಕೋಟೆಯಾದ ಸಂಗಮೇಶ್ವರದಲ್ಲಿ ಅಧ್ಯಯನ ಮಾಡಿದ್ರು. ಅಲ್ಲಿ ಅವರು ವಿದ್ವಾಂಸರೊಂದಿಗೆ ಸಂವಾದ ನಡೆಸಿದ್ರು. ಅವರ ಸಾಮಾಜಿಕ ತಿಳುವಳಿಕೆಯ ಸಹಕಾರದಲ್ಲಿ ಅವರ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಚಾರಗಳನ್ನ ಅಭಿವೃದ್ಧಿಪಡಿಸಿದ್ರು. ಈಶಾನ್ಯ ಗುರು ಎಂದೂ ಕರೆಯಲ್ಪಡುವ ಜಾತವೇದ ಮುನಿಯು ಅವರಿಗೆ ಶಿಕ್ಷಣವನ್ನ ಪಡೆಯಲು ಸಹಾಯ ಮಾಡಿದ್ರು. ಅಸ್ಪೃಶ್ಯತೆ, ಮೂಢನಂಬಿಕೆ, ಭ್ರಮೆ, ದೇವಾಲಯ ಸಂಸ್ಕೃತಿ ಮತ್ತು ಪುರೋಹಿತ ಶಾಹಿಯಂತಹ ಸಾಮಾಜಿಕ ಸೇವೆಗಳನ್ನ ಮಾಡುವ ಸುಳ್ಳು ದೇವರನ್ನ ಹುಡುಕುತ್ತಿರುವ ಜನರಿಗೆ ಸರಿಯಾದ ಮಾರ್ಗವನ್ನ ತೋರಿಸಬೇಕಾಗಿದೆ ಎಂದು ಅವರು ಬಲವಾಗಿ ನಂಬಿದ್ರು. ಕಳಚುರಿ ರಾಜ ಬಿಜ್ಜಳನು ಬಸವಣ್ಣನವರನ್ನ ಕರಣಿಕನನ್ನಾಗಿ ನೇಮಿಸಿದ್ರು. ಭಾರತದ 12ನೇ ಶತಮಾನದ ಕನ್ನಡದ ಒಬ್ಬ ತತ್ವಜ್ಞಾನಿ ಕಲಚೂರಿ ಅರಸನ ಬಿಜ್ಜಳ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ರು ಮತ್ತು ಸಾಮಾಜಿಕ ಸುಧಾರಕರಾಗಿದ್ರು. ಶಿವ ಕೇಂದ್ರೀಕೃತ ಭಕ್ತಿ ಚಳುವಳಿಯಲ್ಲಿ ಕನ್ನಡ ಕವಿಯಾಗಿದ್ರು. ಅಂದಿನ ಸಮಾಜದಲ್ಲಿ ಆಚರಣೆಯಲ್ಲಿದ್ದ ಜಾತಿ ಪದ್ಧತಿ, ಕುರುಡು ನಂಬಿಕೆಗಳು, ದೇವರ ಬಹುತ್ವ, ಮೂರ್ತಿ ಪೂಜೆ, ಪ್ರಾಣಿ ಬಲಿ ತೊಲಗಿಸುವ ಪ್ರತಿಜ್ಞೆ ಮಾಡಿದ್ರು. ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿದ್ರು. ಜಾತಿ ವ್ಯವಸ್ಥೆಗೆ ಧರ್ಮಶಾಸ್ತ್ರದ ತಳಹದಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಅಸ್ಪೃಶ್ಯ ನಾಗದೇವನಿಗೆ ಲಿಂಗ ದೀಕ್ಷೆಯನ್ನೂ ನೀಡಿದ್ರು. ಮನುಷ್ಯನ ಸ್ಥಾನಮಾನವನ್ನ ಅವನ ಸಾಮರ್ಥ್ಯದಿಂದ ನಿರ್ಧರಿಸಲಾಗುತ್ತೆ ಮತ್ತು ಅವನ ಜಾತಿಯಿಂದ ಅಲ್ಲ. ಶಿವನ ಮುಂದೆ ಎಲ್ಲರೂ ಸಮಾನರು. ಅವರು ವಿಗ್ರಹ ಪೂಜೆ, ಪವಿತ್ರ ಸ್ನಾನಕಲ್ಲು ಮತ್ತು ಮರಗಳ ಪೂಜೆಯನ್ನ ಖಂಡಿಸಿದ್ರು. ಇವರು ಯಾವುದೇ ಅಂಧಶ್ರದ್ಧೆ, ಜಡ ಸಂಪ್ರದಾಯಗಳನ್ನೊಪ್ಪದ ಸತ್ಯಾನ್ವೇಷಕರಾಗಿ ಹೆತ್ತವರನ್ನ, ಬಂಧು ಬಾಂಧವರನ್ನ ತೊರೆದು ವಿದ್ಯಾಕಾಂಕ್ಷಿಯಾಗಿ ಕೂಡಲ ಸಂಗಮದ ಗುರುಕುಲದಲ್ಲಿ ಶಾಸ್ತ್ರಾಧ್ಯಯನ, ಯೋಗಾಭ್ಯಾಸಗಳಲ್ಲಿ ಬಾಲ್ಯವನ್ನ ಕಳೆದು ತಾರುಣ್ಯಕ್ಕೆ ಕಾಲಿರಿಸಿದ್ರು. ಜನರಲ್ಲಿ ಮನೆ ಮಾಡಿಕೊಂಡಿದ್ದ ಮೌಢ್ಯತೆ, ಕಂದಾಚಾರ, ಜಾತೀಯತೆಗಳನ್ನ ಕಂಡು ಮನನೊಂದು ಪರಿಹಾರವನ್ನ ಅರಸತೊಡಗಿದ್ರು. ದಿನಾಂಕ 14ನೇ ಜನವರಿ 1155 ಪರಮಾತ್ಮನ ದಿವ್ಯ ದರ್ಶನವಾಯಿತು. ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನ ಮೀರಿದ ಸೃಷ್ಟಿಕರ್ತನೇ ಶ್ರೇಷ್ಠವೆಂದು ಘೋಷಿಸಿ ಆ ದೇವನನ್ನ ಲಿಂಗದೇವ ಎಂದು ಕರೆದ್ರು. ನಿರಾಕಾರ ದೇವನಿಗೆ ಮನುಷ್ಯರ, ಪ್ರಾಣಿಗಳ ಆಕಾರ ಕೊಡುವುದು ಸರಿಯಲ್ಲ ಎಂಬ ಭಾವ ತಳೆದು ದೇವನ ಸಾಕಾರಾಕೃತಿಯೇ ಬ್ರಹ್ಮಾಂಡ, ಇದು ಗೋಲಾಕಾರದಲ್ಲಿದೆ. ಆದ್ದರಿಂದ ಲಿಂಗದೇವನನ್ನ ವಿಶ್ವದಾಕಾರದಲ್ಲಿ ಪೂಜಿಸುವುದು ಸರಿ ಎಂದು ಇಷ್ಟಲಿಂಗದ ಪರಿಕಲ್ಪನೆ ಕೊಟ್ರು. ದೇವರ ಕುರುಹಾದ ಇಷ್ಟಲಿಂಗವು ಮಾನವನ ಜಾತಿ, ವರ್ಣ, ವರ್ಗಭೇದಗಳನ್ನ ಕಳೆದು ಶರಣನನ್ನಾಗಿ ಮಾಡುವ ಸಾಧನವಾಗಬೇಕೆಂದು ಅದನ್ನ ಗಣಲಾಂಛನವನ್ನಾಗಿ ಮಾಡಿದ್ರು. ಪರಮಾತ್ಮನ ದಿವ್ಯಾನುಭವ ಪಡೆದು ನವ ಸಮಾಜ ನಿರ್ಮಾಣದ ರೂಪುರೇಷೆಗಳನ್ನು ತಮ್ಮ ಮನದಲ್ಲಿ ಹೊಂದಿ ಕಲ್ಯಾಣದ ಕಾರ್ಯಕ್ಷೇತ್ರವನ್ನೂ ಪ್ರವೇಶಿಸಿದ್ರು. ಬಸವೇಶ್ವರರು ನೀಲಾಂಬಿಕೆ ಮತ್ತು ಗಂಗಾಂಬಿಕೆಯನ್ನ ವಿವಾಹವಾದ್ರು.
ಅಧಿಕಾರ, ಐಶ್ವರ್ಯ, ಲೌಕಿಕ ಬದುಕಿನ ಪ್ರಭಾವಕ್ಕೆ ಒಳಗಾಗದೆ ಪ್ರಾಮಾಣಿಕ ಸೇವೆಯ ಮೂಲಕ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ರು. ವಿವಾಹವಾಗಿ ಕರಣಿಕಾ ಕಾಯಕ ಕೈಗೊಂಡ್ರು. ಅಲ್ಲಿಂದ ಮುಂದೆ ಅನುಭವ ಮಂಟಪ ಸ್ಥಾಪಿಸಿ ಧರ್ಮ ಪ್ರಚಾರ ಮಾಡಿದ್ರು. ಎಲ್ಲರ ಮನಗಳ ಬಾಗಿಲಿಗೂ ಧರ್ಮಗಂಗೆ ಹರಿಯುವಂತೆ ಮಾಡಿದ್ರು. ಇಷ್ಟಲಿಂಗವೆಂಬ ಗಣಲಾಂಛನವನ್ನ ಧರಿಸಿ ಲಿಂಗಾಯತರಾದ ಎಲ್ಲ ಶರಣ ಬಂಧುಗಳನ್ನ ಸಮಾನ ಭಾವದಿಂದ ಕಂಡರು. ಜಾತಿ, ಲಿಂಗ, ಭಾಷೆ ಭೇದವಿಲ್ಲದೆ ಶರಣತತ್ವದಲ್ಲಿ ಸಮಾನತೆ ಸಾರಿದ್ರು. 1196ರಲ್ಲಿ ಕೂಡಲ ಸಂಗಮದಲ್ಲೇ ಲಿಂಗೈಕ್ಯರಾದ್ರು. ಅವರ ಸಮಾಧಿಯು ಅಲ್ಲಿಯೇ ಇದೆ. ಅವರ ಸಮಾಧಿಯನ್ನ ಕರ್ನಾಟಕ ಸರ್ಕಾರದಿಂದ ಬಸವಸಾಗರ ಹಿನ್ನೀರಿನಲ್ಲಿ ಮುಳುಗದಂತೆ ರಕ್ಷಿಸಲ್ಪಟ್ಟಿದೆ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ.